ಅವರ ಬೆಂಬಲಿಗರಿಂದ ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಚಿತ್ರದುರ್ಗದ ಕಾರ್ಯಕ್ರಮಕ್ಕೆ ಪುರಪ್ರವೇಶ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಒಂದು ಕಡೆ ಕಲಾ ತಂಡಗಳು ಆಗಮಿಸಿದವೆ, ಮತ್ತೊಂದು ಕಡೆ ಚಿತ್ರದುರ್ಗ ಅಂತ ನಮಗೆ ಅನ್ನಿಸಿದಾಗ ನೆನಪಿಗೆ ಬರೋದು ಒನಕೆ ಓಬವ್ವನ ಕಿಂಡಿ. ಒನಕೆ ಓಬವ್ವನ ರೀತಿಯಲ್ಲಿ ಅವರ ವೇಷಭೂಷಣ ಅಷ್ಟೇ ಅಲ್ಲ, ಕೈಯಲ್ಲಿ ಯಾವ ರೀತಿಯಾಗಿ ಅವರ ರೀತಿಯಲ್ಲೇ ಇಟ್ಕೊಂಡು ಯಾವ ರೀತಿಯಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ತಾವು ಗಮನಿಸಬಹುದು. ಅಂದ್ರೆ ರಾಜ್ಯ ರೈತ ಸಮುದಾಯ ಅನ್ನುವಂತಹ ಒಂದು ರೀತಿಯಲ್ಲಿ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿ ಅದರ ಮುಂದೆ ರೈತರು ಇದ್ದಾರೆ, ಅದರ ಮುಂದೆ ಹೆಣ್ಮಕ್ಳಿದ್ದಾರೆ, ಅದರಲ್ಲೂ ಒನಕೆ ಓಬವ್ವನ ರೀತಿಯಲ್ಲಿ ಚಿತ್ರದುರ್ಗದ ಮಣ್ಣಿನ ಮಕ್ಕಳು, ಅದರಲ್ಲೂ ಸ್ತ್ರೀಯರು ಅಲಂಕಾರ ಮಾಡಿ ರೆಡಿಯಾಗಿ ಬಂದು ಆಗಮಿಸಿರುವಂತದ್ದು. ಒಟ್ಟಾರೆ ನೋಡ್ತಾ ಇದ್ರೆ ಒಂದು ಹಬ್ಬದ ರೀತಿಯಲ್ಲಿ ಮಹಿಳೆಯರು ಕೂಡ, ಮಹಿಳಾ ಕಾರ್ಯಕರ್ತರು ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ನಾಳೆ ನಡೆಯುವಂತಹ ಬೃಹತ್ ಸಮಾವೇಶಕ್ಕೆ ಈಗ ಇದು ಒಂದು ರೀತಿ ಸ್ವಾಗತ ಇದ್ದಂತೆ. ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಬಂದ ತಕ್ಷಣ ಪುರಪ್ರವೇಶ ಕಾರ್ಯಕ್ರಮ ಆರಂಭ ಆಗುತ್ತೆ. ಯಡಿಯೂರಪ್ಪ ಅವರು ಬರುವಿಕೆಗಾಗಿನೇ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸುಮಾರು ಸಾವಿರಾರು ಜನ ನಾರಿಯರು ಒನಕೆ ಓಬವ್ವನ ರೀತಿಯಲ್ಲಿ ಬಂದಿರುವಂತದ್ದು. ಎಲ್ಲಿಂದ ಬಂದಿರಾ? ಚಳ್ಳಕೆರೆಯಿಂದ. ಏನಿದೆ ನೀವು ಹಾಕಿರೋದು ವೇಷಭೂಷಣ? ಏನ್ ತೋರಿಸುತ್ತಿದ್ವು? ಒನಕೆ. ಏನಿದು ಚಿತ್ರದುರ್ಗಕ್ಕೂ ಒನಕೆಗೆ ಏನ್ ಸಂಬಂಧ? ಸಂಬಂಧ ಇದೆ ಸರ್. ಒನಕೆ ಓಬವ್ವನಿಂದನೇ ಸರ್ ಚಿತ್ರದುರ್ಗ. ಹೌದು. ಯಡಿಯೂರಪ್ಪ ಅವ್ರನ್ನ ಸ್ವಾಗತ ಮಾಡಕ್ ಬಂದಿದ್ರ ಇಲ್ಲಿ? ಏನ್ ಯಡಿಯೂರಪ್ಪ ಅಂದ್ರೆ ಅಷ್ಟೊಂದು ಪ್ರೀತಿನ ನಿಮ್ಗೆ? ಹೌದು ಸರ್. ನಾವು ಬಿಜೆಪಿ, ನಾವು ಸದಸ್ಯರು, ನಗರಸಭೆ ಸದಸ್ಯರು, ಬಿಜೆಪಿಯಿಂದ ಗೆದ್ದಿದ್ವಿ ಸರ್. ಹೌದು. ಎಲ್ಲಿಂದ ಬಂದಿರಾ ಮೇಡಮ್? ಚಳ್ಳಕೆರೆಯಿಂದ. ಎಷ್ಟು ಜನ ಬಂದಿರಾ ಚಳ್ಳಕೆರೆಯಿಂದ? ಸರ್ ಒಂದು 200 ಜನ ಬಂದಿದೆ ಸರ್. 200 ಜನ ಬಂದಿದೆ. 200 ಜನ. ಇವರೆಲ್ಲ ಚಳ್ಳಕೆರೆ? ಹೌದು ಸರ್, ಇದರೆಲ್ಲ ಚಳ್ಳಕೆರೆಯವರು, ಅಲ್ಲಿರೋರೆಲ್ಲ ಚಳ್ಳಕೆರೆಯವರು, ಗಂಡ್ ಮಕ್ಳೆಲ್ಲ ಬಂದಿದ್ದಾರೆ. ಹೌದಾ? ಬೇರೆ ಬೇರೆ ತಾಲೂಕುಗಳು, ಬೇರೆ ಬೇರೆ ತಾಲೂಕು? ಹೌದು, ಕ್ಷೇತ್ರದಿಂದ ಎಲ್ಲ ಬಂದಿದ್ದಾರೆ, ಗ್ರಾಮ ಪಂಚಾಯತಿಯಿಂದ ಎಲ್ಲ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಮಧ್ಯಾಹ್ನ ಎಷ್ಟೊತ್ತಿಗೆ ಬಂದ್ ಮುಟ್ಟಿದ್ರಿ ಇಲ್ಲಿ ಚಿತ್ರದುರ್ಗಕ್ಕೆ? 4 ಗಂಟೆಗೆ. 4 ಗಂಟೆಗೆ ಬಂದ್ರೆ 4 ಗಂಟೆಯಿಂದ ಎಲ್ಲ ಕಾಯ್ತಿದ್ರು. ಹೌದು ಸರ್, ಹೌದು. ಯಡಿಯೂರಪ್ಪ ಬರ್ತಾರೆ ಅಂತ. ಹೌದು ಸರ್, ಹೌದು, ಅವ್ರು ಬರ್ಲಿ ಅಂತ. ತಾವೆಲ್ಲಿಂದ ಬಂದಿರಾ ಮೇಡಮ್? ಚಳ್ಳಕೆರೆ ಸರ್. ಚಳ್ಳಕೆರೆಯಿಂದ. ಏನಿದೆಲ್ಲ ವೇಷಭೂಷಣ? ಎಲ್ಲ ಒನಕೆ ಓಬವ್ವಂದು ಮತ್ತೆ ಕುಂಭವರರು ಎಲ್ಲಾನು ಚಳ್ಳಕೆರೆ ತಾಲೂಕಿಂದ 100 ಜನ ಒನಕೆ ಓಬವ್ವರದ್ದು ಹೇಳಿದ್ರು ಸರ್. ಅದಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡು ರಾಜ್ಯ ಮಹಿಳಾ ಸಂಘ ಮಹಿಳಾ ಘಟಕದಿಂದ ನಿಮ್ಗೆ ಏನಾದ್ರು ಟಾಸ್ಕ್ ಕೊಟ್ಟಿದ್ರಾ ಬರ್ಬೇಕು ಅಂತ? ಏನಿಲ್ಲ ಸರ್, ಹಂಗಿಲ್ಲ. ನಾವು ಸ್ವಇಚ್ಛೆಯಿಂದ ನಾವೆಲ್ಲ ಕರ್ಕೊಂಡ್ ಬಂದ್ವಿ ಸರ್, ರೆಡಿ ಮಾಡ್ಕೊಂಡು. ಯಡಿಯೂರಪ್ಪ ಅವ್ರ ಬರುವಿಕೆಗೆ ಕಾಯ್ತಾ ಇದ್ದೀರಾ? ಹ್ಞೂ ಸರ್, ಹೌದು ಸರ್. ಏನು ಇದು ನೀವು ಮಾಡ್ಕೊಂಡಿರುವಂತಹ ಏನು ಒನಕೆ ಓಬವ್ವನ ರೀತಿಯಲ್ಲಿ ರೆಡಿ ಆಗಿದ್ದೀರಾ? ಏನ್ ಮೆಸೇಜ್ ಪಾಸ್ ಮಾಡಕ್ಕೆ ಅಂತ? ಚಿತ್ರದುರ್ಗ ಅಂದ್ರೆ ಒನಕೆ ಓಬವ್ವ. ಒನಕೆ ಓಬವ್ವ ಸರ್, ಒನಕೆ ಓಬವ್ವ. ಅದಕ್ಕೆ ಹಂಗಾಗಿ ಮಾಡಬೇಕು, ಚೆನ್ನಾಗಿರ್ಬೇಕು. ನಾವು ಬರೋದು ಅದು ಯಾರನ್ನ ಭ್ರಷ್ಟಾಚಾರ ಮಾಡಿದವರಿಗೆ ಒನಕೆ ತಂದು ಬಡಿಬೇಕು ಅಂತ ಅಷ್ಟೇ. ಬಡಿಬೇಕು ಅವ್ರನ್ನ. ನಮ್ಗೆ ಯಡಿಯೂರಪ್ಪ ಅವರು ಸಹಾಯ ಮಾಡಿದ್ದಾರೆ, ಭಾಗ್ಯಲಕ್ಷ್ಮಿ ಯೋಜನೆ ಮಾಡಿದ್ದಾರೆ ಮಕ್ಕಳಿಗೆ. ನಮಗೆ ಕೆಲಸಗಳು ಮಹಿಳೆಯರಿಗೆಲ್ಲ ಹೂ ಕಟ್ಟದಂತೆ ಅದಂತೆ ಇದಂತೆ ಅಂತ ಎಲ್ಲ ಕೆಲಸಗಳು ಕೊಟ್ಟಿದ್ದಾರೆ. ಯಡಿಯೂರಪ್ಪರು ಅನ್ನದಾನ ಕೊಟ್ಟಿದ್ದಾರೆ, ಅವರು ಅನ್ನ ಕೊಟ್ಟಿದ್ದಾರೆ, ನಮಗೆ ಬೇಕಾದಷ್ಟು ಮಾಡಿದ್ದಾರೆ. ಮಕ್ಕಳಿಗೆ ಸೈಕಲ್ ಕೊಟ್ಟಿದ್ದಾರೆ. ಎಲ್ಲ ಸೌಲಭ್ಯನೂ ಯಡಿಯೂರಪ್ಪನಿಂದ ನಮ್ಗಾಯ್ತು. ಈಗ ಕಾಂಗ್ರೆಸ್ನರಿಂದ 5 kg ಅಕ್ಕಿ ಕೊಡ್ತಿದ್ದಾರೆ, ನಮ್ಗೆ ಅಕ್ಕಿ ಇಲ್ಲ, ನಾವು ಊಟ ಮಾಡಕ್ಕಾಗ್ತಾ ಇಲ್ಲ. 2,000 ರೂಪಾಯಿ ಮಹಿಳೆಯರಿಗಂತ ತೋರಿಸ್ಬಿಟ್ಟು 2,000 ರೂಪಾಯಿ ಹಾಕ್ತಿವಿ ಮಹಿಳೆಯರಿಗಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಜೋಸ್ತಾ ಇದಾರೆ ಅವರು. ನಮಗೆ ಗಂಡ್ ಮಕ್ಳ ಹತ್ರ ನಮ್ಮ ಹತ್ರ 2,000 ರೂಪಾಯಿ ಹಾಕ್ತಾರೆ, ಗಂಡ್ ಮಕ್ಳ ಹತ್ರ ದುಡ್ಡುಗಳು ಜೋಸ್ತಾರೆ. ಎಣ್ಣೆ ರೇಟು, ಅಕ್ಕಿ ರೇಟು ಎಲ್ಲ ಪ್ರತಿ ಒಂದು ರೇಟ್ ಮಾಡಿದ್ದಾರೆ. ನಾವು ಬದುಕಕ್ಕೆ ನಮ್ಗೆ ಅವಕಾಶ ಇಲ್ಲ. ಅಷ್ಟೊಂದೆಲ್ಲ ರೇಟ್ ಆದ್ರೆ ನಾವು ಎಷ್ಟು ದುಡ್ಡು ಕೊಟ್ಟು ನಾವು ಖರ್ಚು ಮಾಡಿ ತಗೊಂಬಕ್ಕ ಆಗ್ತಾ ಇಲ್ಲ. ನಮ್ಗೆ ಮನೆಗೆ ಗಂಡ್ ಮಕ್ಳು ಹೋಗ್ತಾರೆ, ಕುಡಿಯಕ್ಕಿರ್ತಾರೆ. ನಾವು ಹೆಣ್ಮಕ್ಳು ದುಡ್ದಿರೋದು ಏನಕ್ಕೆ ಬರುತ್ತೆ? ನಮಗೆ 200 ರೂಪಾಯಿ ಕೂಲಿ ಕೊಡ್ತಾರೆ. ಕೂಲಿ ತಂದು ನಾವ್ ಹೆಣ್ಮಕ್ಳು ಏನ್ ಜೀವನ ಮಾಡ್ಬೇಕು? ನಿಮ್ಗೂ ಬರ್ತಾ ಇದೆ 2,000? ಇಲ್ಲ, 2,000 ಬರುತ್ತೆ. ಆದ್ರೆ ನಾವ್ ಬರ್ತಿದ್ದಂಗೆ ಗಂಡ್ ಮಕ್ಳು ಕಸ್ಕೊಂಡು ಹೋಗ್ತಾರೆ. ನಾವೇನ್ ಮಾಡ್ಬೇಕು ಅದಕ್ಕೆ? ಇವ್ರೇನೋ ಆಸೆ ತೋರಿಸಿ ಹೆಣ್ಮಕ್ಳಿಗೆ ಹಾಕಿದ್ರು, ಗಂಡ್ ಮಕ್ಳಿಗೆಲ್ಲ ರೇಟ್ ಮಾಡಿ ಹಾಕಿದ್ರು. ಅವ್ರಿಗೆ ಕುಡಿಯೋದ್ ಬೇಕು, ನಮ್ಗೆ 2,000 ರೂಪಾಯಿ ಕೊಟ್ರು ಅಂತ ಆಸೆ ಬಂತು. ಎಲ್ಲ ದಬ ಹೋಗಿ ಕಾಂಗ್ರೆಸ್ನವರಿಗೆ ಓದ್ತಿದ್ವಿ. ಇವಾಗ ನಾವು ಅನುಭವಿಸ್ತಾ ಇದೀವಿ ಅದನ್ನ. ಎಣ್ಣೆ ರೇಟ್ ಮಾಡಿದಾರೆ, ಅಕ್ಕಿ ರೇಟ್ ಮಾಡಿದ್ದಾರೆ, ಪ್ರತಿ ಒಂದು ರೇಟ್ ಮಾಡಿದಾರೆ ಅವರು. ಅದಕ್ಕೋಸ್ಕರ ನಾವು ಒನಕೆ ಓಬವ್ವ ಒಂಥರ ಏಸ ಹಾಕೊಂಡು ನಾವು ಒನಕೆ ಓಬವ್ವ ಆಗಿರ್ಬೇಕು, ಕಾಂಗ್ರೆಸ್ನ ಸೆದೆ ಬಡಿಬೇಕಂತ ಇದೀವಿ ಅಷ್ಟೇ. ಇದಿಷ್ಟು ಪುರಪ್ರವೇಶಕ್ಕೆ ರೆಡಿ ಆಗಿರುವಂತಹ ಮಹಿಳೆಯರು ಹೇಳ್ತಾ ಇರುವಂತದ್ದು. ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಹಲವು ಗ್ಯಾರಂಟಿಗಳನ್ನ ಕೊಟ್ಟಿದೆ, ಆದ್ರೆ ಬೆಲೆ ಏರಿಕೆಯಂತಹ ಬಹುದೊಡ್ಡ ಹೊಡೆತವನ್ನ ಹಲವು ಕುಟುಂಬಗಳಿಗೆ ಕೊಟ್ಟಿರೋದ್ರಿಂದ
ನಾವು ಒಣಕೆ ಓಬವ್ವನ ರೀತಿಯಲ್ಲಿ ಅವ್ರಿಗೆ ಪಾಠ ಕಲಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಗಿರೀಶ್ ಬಾಬು ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.